ಹಾಯ್ ಗಾಯ್ಸ್, ಇವತ್ತು ನಾವು ತಿಳ್ಕೊಳ್ಳೋಣ ಕ್ವಿಕ್ ಬುಕ್ ಆನ್ಲೈನಲ್ಲಿ ಕಂಪನಿನ ಹೇಗೆ ಕ್ರಿಯೇಟ್ ಮಾಡೋದಂತ. ಜಸ್ಟ್ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರಲ್ಲಿ 30 days ಫ್ರೀ ಟ್ರಯಲ್ ಕೂಡ ಆಪ್ಷನ್ ಇರುತ್ತೆ. ಸ್ಟೂಡೆಂಟ್ ಲರ್ನಿಂಗ್ ಪರ್ಪಸ್ಗೆ ಅಂತ 30 days ಫ್ರೀ ಟ್ರಯಲ್ ಕೂಡ ತೊಗೋಬೋದು. ಅಂದರೆ 30 days ನೋಡ್ಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು. ಫಸ್ಟ್ ಸೈನ್ ಅಪ್ ಮಾಡಬೇಕಲ್ವ, ಆ ಕಡೆಯಿಂದ ಫಸ್ಟ್ ಇಮೇಲ್ ಐ ಡಿ ಹಾಕಿ, ನೆಕ್ಸ್ಟ್ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು, ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲೀಗಲ್ ಬಿಸ್ನೆಸ್ ನೇಮ್ನ ಕೇಳುತ್ತೆ. ಯಾವುದಾದ್ರು ನೀವು ಬಿಸ್ನೆಸ್ ನೇಮ್ನ ಕೊಡ್ಬೋದು. ನಾನಿಲ್ಲಿ ಶಿವ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿ ಅಂತ ಕೇಳುತ್ತೆ. ಆ್ಯಕ್ಚುಲಿ ಇದು ಬಂದು ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲ, ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ವಾಟ್ ವುಡ್ ಯು ಲೈಕ್ ಟು ಡೂ ಇನ್ ಕ್ವಿಕ್ ಬುಕ್ಸ್ ಅಂತ ಇದೆ. ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಆಪ್ಷನ್ಸು ಬೇಡ ಅಂದರೆ ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ, ನಿಮ್ಮ ಬಿಸ್ನೆಸ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಫಿನಿಶ್ ಅಂತ ಕೊಡಬೇಕು. ನೋಡಿ ಗೈಸ್, ಕಂಪನಿ ಕ್ರಿಯೇಟ್ ಆಗಿದೆ, ಶಿವ ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಒಂದು ವೇಳೆ ನೀವೇನಾದ್ರೂ ಶಿವ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಇದೆಯಲ್ವಾ, ಅಥವಾ ಕಂಪನಿ ನೀವೇನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕಂಪನಿ ನೇಮು ಲೀಗಲ್ ನೇಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪನಿನ ಚೇಂಜ್ ಮಾಡ್ತೀವಿ ಅಂದರೆ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಪ್ಯಾನ್ ನಂಬರ್ ಕೇಳುತ್ತೆ, ಕಂಪನಿದು ಲೀಗಲ್ ನೇಮ್ ಇಲ್ಲೇನು ಮೆನ್ಷನ್ ಮಾಡಿರ್ತೀವಿ ಅದೇ ನೇಮ್ ಆಗಿರುತ್ತೆ. ಮತ್ತು ಬಿಲ್ಲಿಂಗ್ಗೆ GST ನಂಬರ್ ಇರುತ್ತಲ್ವ, ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇದೆ ನೋಡಿ ಗೈಸ್. ಕಂಪನಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು, ಕಂಪನಿ ಅಡ್ರೆಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಆ ಕಡೆಯಿಂದ ಮೊದಲೇ ತೋರಿಸ್ತಾ ಇದೆ. ನೀವಿಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಗೈಸ್, ಅಕೌಂಟ್ ಕ್ರಿಯೇಟ್ ಆಗಿದೆ ಮತ್ತು GST ನಂಬರ್ ಏನು ಆ್ಯಡ್ ಮಾಡಿಲ್ಲ. ಸೊ ಹಾಗೆ ಇದೆ, ಇದು ಮೀನ್ಸ್ ರೈಟ್ ಕ್ಲಿಕ್ ಏನು ತೋರಿಸ್ತಾ ಇಲ್ಲ. GST ನಂಬರ್, ಕಂಪನಿ GST ನಂಬರ್ ಆ್ಯಡ್ ಮಾಡಿದ್ರೆ ಇದು ಕೂಡ ರೈಟ್ ಕ್ಲಿಕ್ ತೋರಿಸುತ್ತೆ. ಮತ್ತು ಇನ್ವಾಯ್ಸಸ್ಸು 1 ಇಯರಲ್ಲಿ ಆಗಿದ್ದು ನಾವು ಎಷ್ಟು ಇನ್ವಾಯ್ಸಸ್ ಕ್ರಿಯೇಟ್ ಮಾಡಿರ್ತೀವಿ ಇಲ್ಲೂ ಕೂಡ ನಾವು ಚೆಕ್ ಮಾಡಿ ನೋಡ್ಕೋಬೋದು. ಮತ್ತು ಎಕ್ಸ್ಪೆನ್ಸಸ್ಸು ಮತ್ತು ಬ್ಯಾಂಕ್ ಅಕೌಂಟ್ ಅಂತ ಇದೆ, ಕನೆಕ್ಟ್ ಅಕೌಂಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ನ ಕನೆಕ್ಟ್ ಮಾಡ್ಕೋಬೋದು. ಕಂಪನಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದೀವೋ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ ಅಲ್ವಾ, ಕಂಪನಿದು ಏನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರೂ ಕೂಡ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಡ್ಯಾಶ್ ಬೋರ್ಡಲ್ಲಿ ತೋರಿಸುತ್ತೆ. ಪ್ಲಸ್ ಸೇಲ್ಸ್ ಕೂಡ ತೋರಿಸುತ್ತೆ. ಡ್ಯಾಶ್ ಬೋರ್ಡಲ್ಲಿ ಇಷ್ಟು ಕಂಪ್ಲೀಟಾಗಿ ನೋಡ್ಬೋದು. ಮತ್ತು ಇಲ್ಲಿ ಬ್ಯಾಂಕಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ಬ್ಯಾಂಕಿಂಗ್ ಹೋದರೆ ನೀವು ಕಂಪನಿಗೆ ಜಸ್ಟು ಎಲ್ಲ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಂತ ಏನಿಲ್ಲ. ಇಲ್ಲಿ ಬ್ಯಾಂಕ್ ಅಕೌಂಟ್ನ ಕನೆಕ್ಟ್ ಮಾಡಿಬಿಟ್ರೆ ಕಂಪ್ಲೀಟ್ ಟ್ರಾನ್ಸಾಕ್ಷನು ಅಪ್ಲೋಡ್ ಆಗಿರುತ್ತೆ ಬೈ ಡಿಫಾಲ್ಟು. ಇಲ್ಲ ನೀವು ಮ್ಯಾನ್ಯುಯಲ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಇಲ್ಲ ಬ್ಯಾಂಕ್ ಅಕೌಂಟ್ನ ಕನೆಕ್ಟ್ ಮಾಡಿಬಿಡ್ತೀನಿ, ಮ್ಯಾನ್ಯುಯಲ್ ಆಗಿ ಅಪ್ಲೋಡ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಮತ್ತು ಸೇಲ್ಸಲ್ಲಿ ನಾವು ಏನೇ ಸೇಲ್ಸ್ ಮಾಡಿದ್ರು ಕೂಡ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಸು, ಯಾವ ಪ್ರಾಡಕ್ಟ್ ಸರ್ವಿಸಸ್ ಅಲ್ಲಿ ಕೂಡ ಎಂಟರ್ ಮಾಡಬೇಕು. ನೆಕ್ಸ್ಟ್ ಬಂದು ಕಸ್ಟಮರ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬಂದು ಇನ್ವಾಯ್ಸ್ನ ಕ್ರಿಯೇಟ್ ಮಾಡಬೇಕು. ಮತ್ತು ಎಕ್ಸ್ಪೆನ್ಸಸ್ಸಲ್ಲಿ ಮತ್ತು ಸಪ್ಲೈಯರ್ಸ್ ಕೂಡ ಬರ್ತಾರೆ. ಯಾವುದಾದ್ರು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಕೂಡ ಎಂಟರ್ ಮಾಡ್ಕೋಬೋದು. ಇಲ್ಲಿ ಎಂಪ್ಲಾಯೀಸ್ ಬಂದ್ಬಿಟ್ಟು ಇದು HR ರಿಲೇಟೆಡು, ಅದಕ್ಕೂ ಕೂಡ ಬೇರೆ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಎಂಪ್ಲಾಯೀಸು ಪೇರೋಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ. ಮತ್ತು ರಿಪೋರ್ಟ್ ಬಂದ್ಬಿಟ್ಟು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ
ಇಲ್ಲೂ ಕೂಡ ನಾವು ರಿಪೋರ್ಟಲ್ಲಿ ಸ್ಟ್ಯಾಂಡರ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ಫೇವ್ರೇಟ್ಸ್ ಕೆಳಗಡೆ ಬಂದರೆ ಅಕೌಂಟ್ ರಿಸಿವೇಬಲು ಏನೇನಿದೆ ಅದನ್ನೆಲ್ಲ ನೋಡ್ಬೋದು, ಮತ್ತು ಬ್ಯಾಲೆನ್ಸ್ ಶೀಟ್ ಕೂಡ ನೋಡ್ಬೋದು, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ ಅಂತಲೂ ಕೂಡ ನೋಡ್ಬೋದು. ಮತ್ತು ಬಿಸ್ನೆಸ್ ಓವರ್ವಿಗೆ ಹೋದರೆ ಇಲ್ಲಿ ಆಡಿಟ್ ಲಾಗ್ ಅದು ಕೂಡ ನೋಡ್ಬೋದು. ನೆಕ್ಸ್ಟು ಕಸ್ಟಮ್ ರಿಪೋರ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ಕಸ್ಟಮ್ ರಿಪೋರ್ಟ್ ಅಂತ ಬಂದರೆ ನಾವೇನು ಕ್ರಿಯೇಟ್ ಮಾಡಿರ್ತೀವಿ ಇನ್ವಾಯ್ಸು ಅದು ಕೂಡ ನೋಡ್ಬೋದು. ಮತ್ತು ಯಾವ ಡೇಟಲ್ಲಿ ಇಮೇಲ್ ಸೆಂಡ್ ಆಗಿರೋದು, ಏನು ಆಕ್ಷನ್ಸ್ ತೊಗೊಂಡಿದ್ದೀವಿ ಕೂಡ ಕಂಪ್ಲೀಟ್ ರಿಪೋರ್ಟ್ ತೋರಿಸುತ್ತೆ. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ರಿಪೋರ್ಟ್ಸ್ ಬಂದು ಕಂಪನಿ ಓವರ್ ವ್ಯೂ ಈ ಇಯರ್ನಲ್ಲಿ ಎಷ್ಟಾಗಿದೆ, ಏನು ಆ್ಯಕ್ಷನ್ ಆಗಿದೆ ಕಂಪ್ಲೀಟ್ ರಿಪೋರ್ಟ್ ನಾವಿಲ್ಲಿ ನೋಡ್ಬೋದು. ಮತ್ತು ಸೇಲ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು, ಎಕ್ಸ್ಪೆನ್ಸಸ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು. ಇಲ್ಲಿ ಬಂದು ಟ್ಯಾಕ್ಸಸ್ಗೆ ಹೋದರೆ ಇಲ್ಲಿ ರಿಟರ್ನ್ಸ್ ಅಂತದೆ, ಇಲ್ಲಿ ಬಂದು ಸ್ಟಾರ್ಟ್ಸ್ ಡೇಟ್ ಇರುತ್ತೆ ಮತ್ತು ಎಂಡ್ ಡೇಟ್ ಕೂಡ ಇರುತ್ತೆ. ಪೇಮೆಂಟ್ ಡೇಟು ಯಾವುದಿದೆ ಅಂತಲೂ ಕೂಡ ಇರುತ್ತೆ, ಅಮೌಂಟ್ ಡ್ಯೂ ಎಷ್ಟಿದೆ ಮತ್ತು ಪೇಮೆಂಟ್ಸ್ ಇದೆ, ಮತ್ತು ಬ್ಯಾಲೆನ್ಸು, ಸ್ಟೇಟಸ್ಸು ಟ್ಯಾಕ್ಸ್ ರಿಜಿಸ್ಟರ್ ಆಗಿದ್ದೀರಾ ಅಥವಾ ಡಿರಿಜಿಸ್ಟರ್ ಆಗಿದೆಯೋ ಅದನ್ನೆಲ್ಲ ಕೂಡ ಚೆಕ್ ಮಾಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಬಂದರೆ ಪೇಮೆಂಟ್ ಹಿಸ್ಟ್ರಿ, ನಾವು ಎಷ್ಟು ಪೇಮೆಂಟ್ ಮಾಡಿರ್ತೀವಿ ಅಂತ ಡೇಟು ಮತ್ತು ಯಾವ ಟೈಪು ಮತ್ತು ಟ್ಯಾಕ್ಸ್ ಪೀರಿಯಡ್ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಂತ, ಅಮೌಂಟ್ ಎಷ್ಟು ಪೇ ಆಗಿದೆ ಅಂತ. ಇಲ್ಲಿ ಅಕೌಂಟಿಂಗ್ ಅಂತ ಇದೆ, ಅಕೌಂಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಚಾರ್ಟ್ ಆಫ್ ಅಕೌಂಟ್ಸ್ ಅಂತ ಇದೆ. ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ಲೆಡ್ಜರ್ ಸಿಗುತ್ತೆ. ಇದೆ ನೋಡಿ, ಸಿ ಯುವರ್ ಚಾರ್ಟ್ ಆಫ್ ಅಕೌಂಟ್ಸ್ ಅಂತ ಇದೆ ನೋಡಿ ಗೈಸ್, ಇಲ್ಲಿ ಕಂಪ್ಲೀಟ್ ಇದೆ. ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸು, ಅಕೌಂಟ್ ರಿಸೀವೇಬಲು, ಅಕೌಂಟ್ ಪೇಯಬಲು ಕಂಪ್ಲೀಟ್ ಇದೆ. ಏನಾರ ಬೈ ಚಾನ್ಸ್ ಯಾವುದಾದ್ರೂ ನೀವೇನಾದರೂ ಆ್ಯಡ್ ಮಾಡ್ಕೋತೀವಿ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನ್ಯೂ ಅಂತ ಇದೆಯಲ್ಲ, ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ರೀಕನ್ಸೈಲ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟು ಮ್ಯಾಚ್ ಆಗೋ ಥರ ಬುಕ್ಕು ಬ್ಯಾಂಕ್ ರೆಕಾರ್ಡ್ಸ್ಗೆಲ್ಲ ಕಂಪ್ಲೀಟ್ ಇಲ್ಲಿ ಸಿಗುತ್ತೆ. ಮತ್ತು ಟ್ಯಾಕ್ಸ್ ಟೈಮು ಎಲ್ಲ ಕಂಪ್ಲೀಟ್ ಇಲ್ಲಿ ರೀಕನ್ಸೈಲ್ ಆಪ್ಷನ್ ಇದೆ. ಇಲ್ಲಿ ಮೈ ಅಕೌಂಟೆಂಟ್ ಇದೆ ಅಂತ ಇದೆಯಲ್ವಾ, ನೀವು ಪಾರ್ಟ್ನರ್ನ ಏನಾದರೂ ಇನ್ವೈಟ್ ಮಾಡ್ತಿದ್ರೆ ಇನ್ವೈಟ್ ಕೂಡ ಮಾಡ್ಕೋಬೋದು. ಇವಾಗ ಒಂದು ಕಂಪ್ನಿನಲ್ಲಿ ಸೇಮ್ ಆ್ಯಕ್ಸೆಸ್ಸು 3 to 4 ಮೆಂಬರ್ಸ್ಗೆ, ಇವಾಗ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರಲ್ವ ಆ ರೀತಿ ಅವರು ಇಲ್ಲಿ ಅಡ್ಮಿನ್ ಆಗಿರೋರು ಇಲ್ಲಿ ಇನ್ವೈಟ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ಆ್ಯಪ್ಸು, ಯಾವುದಾದ್ರು ಆ್ಯಪ್ಸ ಯೂಸ್ ಮಾಡ್ತೀನಿ ಅಂತಂದರೆ ಯೂಸ್ ಕೂಡ ಮಾಡ್ಕೋಬೋದು, ಪಾಪ್ಯುಲರ್ ಆ್ಯಪ್ಸು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ನೆಕ್ಸ್ಟ್ ಸೆಕ್ಷನಲ್ಲಿ ಹೇಳ್ಕೊಡೋದು ಕಂಪ್ಲೀಟ್ ಸೇಲ್ಸ್ ಬಗ್ಗೆ ಕಂಪ್ಲೀಟ್ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಇನ್ ಡ್ಯಾಶ್ ಬೋರ್ಡಿಂದ ಬ್ಯಾಂಕಿಂಗು, ಸೇಲ್ಸು, ಎಕ್ಸ್ಪೆನ್ಸಸ್ಸು, ಎಂಪ್ಲಾಯೀಸ್ ಇದೆಲ್ಲ ಏನೇನು ಪಾಯಿಂಟ್ಸ್ ಇದೆ ಇದೆಲ್ಲ ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.